ತುಂಬ ಸಿಂಪಲ್ಲಾಗಿ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ಬೇಕಾದ್ರೆ ಈ ಸಿಂಪಲ್ಲಾಗಿರೋದು ಹೇಳ್ಕೊಂಡು ಕೊಡ್ತೀನಿ. ಮನೆಗೆ ಒಂದು ಸಲ ಟ್ರೈ ಮಾಡಿ. 1 ಗಂಟೆ ಮುಂಚಿತವಾಗಿ ನಾನು ಅಕ್ಕಿ ನೆನೆಸಿಟ್ಟಿದ್ದೀನಿ. ಅದನ್ನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇದಿಷ್ಟು ನುಣ್ಣಗೆ ರುಬ್ಕೊಂಡ್ಮೇಲೆ ಇದಕ್ಕೆ ನಾನು ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿರುವ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಸೇರಿಸ್ಬೇಕು. ಮತ್ತು ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದೇ ಮಿಕ್ಸಿ ಜಾರಿಗೆ 1 ಇಂಚು ಶುಂಠಿ, ನಿಮಗೆ ಖಾರಕ್ಕೆ ತಕ್ಕನಷ್ಟು ಹಸಿಮೆಣಸಿನ್ಕಾಯಿ ಇದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಲಿ. ನೋಡಿ, ಇಷ್ಟಿದ್ರೆ ಸಾಕು. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಈಗ ಚಿಕ್ಕದಾಗಿ ಹಚ್ಚಿರುವ ಕರಿಬೇವಿನ ಸೊಪ್ಪು, ನೀವಿಲ್ಲಿ ಹಸಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಾದರೂ ಹಾಕೋಬೋದು. ನಾನು ಮಿಕ್ಸಿ ಜಾರ್ಗೆ ರುಬ್ಬಾಗಲೇ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕಲಸಿ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಟ್ಟು ಈಗ ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ನೋಡಿ, ಈಗ ಎಣ್ಣೆ ಕಾದಿದೆ. ಈಗ ಒಂದು ಸ್ಪೂನಿನ ಮುಖಾಂತರ ನಿಮ್ಗೆ ಯಾವ ಸೈಜ್ ಬೇಕಾದರೂ ಅದನ್ನು ಬಿಟ್ಕೋಬೋದು ಎಣ್ಣೆಲಿ. ನೀವು ಚಿಕ್ಕದಾಗಾದರೂ ಬಿಟ್ಕೋಬೋದು, ದೊಡ್ಡದಾಗಾದರೂ ಬಿಟ್ಕೋಬೋದು. ಅದು ಹಾಕಿದ್ದು 1 ಸೆಕೆಂಡ್ಗೆ ಅದು ಅದೇ ಮೇಲೆ ಎದ್ದಾಡುತ್ತೆ. ಅದು ನೋಡಿ, ಸಣ್ಣ ಉರಿಲೇನೆ 2 ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇದು ಇಷ್ಟು ಲೈಟ್ ಕಲರ್ ಬಂದಿದೆ, ಗೋಲ್ಡನ್ ಕಲರು. ಇಷ್ಟು ಸಾಕು. ಇದನ್ನು ಎತ್ತಿಟ್ಕೊಳ್ಳಿ. ನೋಡಿ, ನಾನು ಮತ್ತೆ ಇನ್ನೊಂದು ಬ್ಯಾಚ್ ಬಿಡ್ತಾ ಇದ್ದೀನಿ. ಇದು ಸಂಜೆ ಟೈಮು ಕಾಫಿ ಜೊತೆ, ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಬಿಸಿ ಬಿಸಿ ಕಾಫಿ ಜೊತೆ ಇದನ್ನು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮನೆಗೆ ಟ್ರೈ ಮಾಡಿ.